My dear students, there is a problem on time and work. ಟೈಮ್ ಮತ್ತು ವರ್ಕ್ ಕುರಿತು ಒಂದು ಪ್ರಾಬ್ಲಮ್ ಐತಿ. ಈ ರೀತಿಯ ಪ್ರಾಬ್ಲಮ್ಗಳನ್ನು ಕೊಟ್ಟಾಗ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಯಾವುದೇ ಒಂದು ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಾಗ ನೋಡೋಣ. ಬರೀ ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 6 days. ಎ ಮತ್ತು ಬಿ ಟುಗೆದರ್ ಅಂದ್ರೆ ಇಬ್ಬರು ಕೂಡಿ ಬೋತ್ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 6 days. ಅಂದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇಬ್ಬರು ಕೂಡಿ 6 ದಿನಗಳಲ್ಲಿ ಒಂದು ಪೀಸ್ ಆಫ್ ವರ್ಕ್, ಒಂದು ಕೆಲಸವನ್ನು ಅವರ ಪೂರ್ಣ ಮಾಡಬಲ್ಲರು. ಓಕೆ, ಯಾವಾಗ ಇಬ್ಬರು ಕೂಡಿದಾಗ 6 ದಿನಗಳಲ್ಲಿ ಪೂರ್ಣ ಮಾಡ್ತಾರೋ. ಇಫ್ ಎ ಅಲೋನ್ ಕ್ಯಾನ್ ಕಂಪ್ಲೀಟ್ ದಿ ಸೇಮ್ ವರ್ಕ್ ಇನ್ 10 days. ಇಬ್ಬರು ಕೂಡಿದಾಗ 6 ದಿವಸಗಳಲ್ಲಿ ಆ ಒಂದು ಕೆಲಸ ಮುಗಿಸ್ತಾರೋ. ಆದರೆ ಇಫ್ ಎ ಅಲೋನ್ ಮೀನ್ಸ್ ಸಿಂಗಲ್ ಆಗಿ ಒಬ್ಬನೇ ಏನ್ ಮಾಡ್ತಾನೋ 10 ದಿನಗಳಲ್ಲಿ ಕೆಲಸವನ್ನು ಮಾಡಬಲ್ಲ. ಇನ್ ಹೌ ಮೆನಿ ಡೇಸ್ ಕ್ಯಾನ್ ಬಿ ಅಲೋನ್ ಕಂಪ್ಲೀಟ್ ದಿ ವರ್ಕ್. ಎ ಒಬ್ಬನೇ 10 ದಿನಗಳಲ್ಲಿ ಕೆಲಸ ಮಾಡಬಲ್ಲವನಾದರೆ, ಇಫ್ ಏನೈತಿದೆ ಕಂಡೀಷನಲ್ ಕ್ಲಾಸ್ ಐತಿ, ಕೆಲಸ ಮಾಡಬಲ್ಲವನಾದರೆ ಬಿ ಅಲೋನ್, ಬಿ ಏಕಾಂಗಿಯಾಗಿ ಎಷ್ಟು ದಿವಸಗಳೊಳಗ ಕೆಲಸವನ್ನ ಮಾಡಬಲ್ಲ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಬೇಕಾಯ್ತಿ. ಫಟ್ ಏನು ಕೊಡಾರಪ್ಪ ಅಂದ್ರೆ ಎ ಮತ್ತು ಬಿ ಕೆಲಸವನ್ನು 2 ದಿವಸ ಮುಗಿಸ್ತಾರಪ್ಪ ಅಂದ್ರೆ 6 ದಿವಸಗಳಲ್ಲಿ ಬರ್ಕೋಬೇಕು. ನಾವು ಎ ಪ್ಲಸ್ ಬಿ ಪ್ಲಸ್ ಏನು ತಿಳ್ಕೊಬೇಕು, ನಾವು ಇಲ್ಲಿ ಆ್ಯಂಡ್ ಅಂತ ಅರ್ಥ ಮಾಡ್ಕೋಬೇಕು. ಎ ಪ್ಲಸ್ ಬಿ ಇವರು ಕೆಲಸವನ್ನು 6 ದಿನಗಳಲ್ಲಿ ಮುಗಿಸ್ತಾರು. ಎ ಪ್ಲಸ್ ಬಿ ಟುಗೆದರ್ ಯಾವಾಗ ಎಷ್ಟು ದಿವಸ ಮುಗಿಸ್ತಾರೋ 6 ದಿವಸನ್ಯಾಗ ಮುಗಿಸ್ತಾರು. ಇದೇನ 6 is the total number of days taken by A and B to complete the work. ಎ ಮತ್ತು ಬಿ ಒಟ್ಟಾರೆ ಕೆಲಸ ಮಾಡಿದಾಗ, ಜೋಡಿ ಕೆಲಸ ಮಾಡಿದಾಗ 6 ದಿವಸಗಳಲ್ಲಿ ಕೆಲಸ ಮುಗಿದೈತಿ. ಆದ್ರೆ ಇವರು 1 ದಿವಸಗಳಲ್ಲಿ ಮಾಡಿದ ಕೆಲಸ ಎಷ್ಟಪ್ಪ ಅಂದ್ರೆ ಇದನ್ನ ನಾವು ಇನ್ವರ್ಟೆಡ್ ರೂಪದಾಗ ತಗೋಬೇಕು. ಅಂದ್ರೆ 1/6 ಏನಪ್ಪ ಅಂದ್ರೆ ಇದು ಪರ್ ಡೇ. ಓಕೆ, 1/6 ಏನಿದೆ ಪರ್ ಡೇ ಇಷ್ಟು ಕೆಲಸ ಮಾಡ್ತಾರೆ ಇವರು. ಟೋಟಲ್ 6 ದಿವಸ ಮುಗಿಸ್ತಾರು. ಆದ್ರೆ 1 ದಿವಸಕ್ಕೆ ಇವ್ರು ಮಾಡೋ ಕೆಲಸ ಅಷ್ಟ 1/6, 1/6 ಪರ್ ಡೇ. ಇಷ್ಟ ಕೆಲಸವನ್ನು ಇವರ 1 ದಿವಸಕ್ಕೆ ಮಾಡ್ತಾರೋ, ಇಷ್ಟ ಟೋಟಲ್ ದಿವಸ ಅವರ ತಗೋತಾರು. ಓಕೆ, ಇಫ್ ಎ ಅಲೋನ್ ಕಂಪ್ಲೀಟ್ ದಿ ವರ್ಕ್ ಇನ್ 10 days ಅಂದ್ರೆ ಎ ಎಷ್ಟು ದಿವಸ ಮುಗಿಸ್ತಾನಪ್ಪ ಅಂದ್ರೆ ಅಲೋನ್ 10 ದಿವಸ ಮುಗಿಸ್ತಾನು. ಆದ್ರೆ ಇವಂದ 1 ದಿವಸ ವರ್ಕ್ ಕೆಲಸ ಎಷ್ಟಪ್ಪ ಅಂದ್ರೆ 1/10. ಇದನ್ನ ನಾವು ಇನ್ವರ್ಟೆಡ್ ರೂಪದಾಗ ತಗೋಬೇಕು. ಓಕೆ, ಆಯ್ತಾ. ಇದು ಎ 10 ದಿವಸನಾಗ ಒಬ್ಬ ಮುಗಿಸ್ತಾನು. ಆದ್ರೆ 1 ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನಪ್ಪ ಅಂದ್ರೆ 1/10 ಕೆಲಸ ಮಾಡ್ತಾನು. ಇನ್ನು ಬಿ ಯ 1 ದಿನ ಕೆಲಸವನ್ನು ನಾವು ಕಂಡುಹಿಡಿಯೋಣ. ಬಿ ಯ 1 ದಿನ ಕೆಲಸ ಏನಪ್ಪ ಅಂದ್ರೆ ಇಲ್ಲಿ ಎ ಮತ್ತು ಬಿ ಯ 1 ದಿನದ ಕೆಲಸ, ಅದರಲ್ಲಿ ಮೈನಸ್ ಏನು ಮಾಡಬೇಕಪ್ಪ ಅಂದ್ರೆ ನಾವು ಎ ಯ 1 ದಿನದ ಕೆಲಸ 1/10 ಅನ್ನು ನಾವು ತಕ್ಕೋಬೇಕು. ಅದೇ ಇಲ್ಲಿ ಡಿನಾಮಿನೇಟರ್ಗಳ ಒಂದು LCM ಅನ್ನು ತಗೋಬೇಕು. 10 ಮತ್ತು 6 LCM, 10 ಮತ್ತು 6 ಅಥವಾ 6 ಮತ್ತು 10 LCM ತಗೋಬೇಕು. ಇಲ್ಲಿ ಒಂದನ್ನು ಹೊರತುಪಡಿಸಿ ಒಂದು ಡಿಜಿಟ್ ಜನ ನಾವು 2 ಸಂಖ್ಯೆಗಳನ್ನ ಡಿವಿಷನ್ ತಗೋಬೇಕು. ಓಕೆ, 2 5 ಆ್ಯಂಡ್ 2 3 6. ಇಲ್ಲಿ 2 ಆಡ್ ನಂಬರ್ಸ್ ಬಂದು ಬೇರೆ ಬೇರೆ ನಂಬರ್ಸ್ಗಳು. ಅದರಿಂದ ನಾವು ಇವು 3ಅನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 2 × 5 × 3, 2 5 10, 10 3 30, 30 80 ನಮ್ಗೆ LCM 80. ಇಲ್ಲಿ 30 ಇಟ್ಕೊಂಡು ಆಮೇಲೆ 6 ಎಷ್ಟಲೇ 30ಪ್ಪ ಅಂದ್ರೆ 6 5 30 ಆಕತಿ, 10 3 30 ಆಕತಿ. ಓಕೆ, ಆಮೇಲೆ 1 × 5 5 ಮೈನಸ್ 1 × 3 3. ಓಕೆ, ಇಲ್ಲಿ ಎಷ್ಟು ಬರ್ತಪ್ಪ ಅಂದರೆ 5 - 3 2/30. ಓಕೆ, ಇನ್ನು 2 1 2 × 15 15 30. ಓಕೆ, 1/15 ಏನಿದೆ 1 ದಿವಸದ ಬಿ ಯ ಕೆಲಸ ಆಯಿತು. ಟೋಟಲ್ 2 ದಿವಸದಪ್ಪ. ಟೋಟಲ್ ಎಷ್ಟು ದಿನ ಬಿ ತಗೋತಾನಪ್ಪ ಈ ಕೆಲಸ ಮಾಡಕ್ಕಂದ್ರೆ ಇದನ್ನ ನಾವು ಇನ್ವರ್ಟ್ ಮಾಡ್ಕೊಂಡ್ಬಿಡುದು. ಅಂದ್ರೆ ಕೆಳಗಿನದನ್ನ ಮೇಲೆ ಒಯ್ದ್ಬಿಡುದು. 15 ಏನಾಗತಿ ಮೇಲ್ಗಡೆ ಬರ್ತೈತಿ 15 days. ಓಕೆ, ಟೋಟಲ್ 15 days ಐತಿ. ಥರ್ಡ್ ಆಪ್ಷನ್ ಐತಿ. ಒಟ್ಟು 15 ದಿನಗಳಲ್ಲಿ ಬಿ ಈ ಒಂದು ಏಕಾಂಗಿಯಾಗಿ ಅಲೋನ್ ಹಿ ಕ್ಯಾನ್ ಕಂಪ್ಲೀಟ್ ದಿ ವರ್ಕ್ ಇನ್ 15 days. ಈ ರೀತಿಯಾಗಿ ನೀವು ಇಂಥ ಸಮಸ್ಯೆಗಳನ್ನ ಸಾಲ್ವ್ ಮಾಡಬಹುದು.